ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆನ ಹೊತ್ತು ತಂದಾಯಿತು. ಈಗ ನಾನು ನಿಮಗೆ ಹೇಳೋಕೆ ಹೊರಟಿರೋ ಕತೆ ಮಂಡ್ಯದ ಗಂಡು ಶೀರ್ಷಿಕೆಯ ಗೀತೆ ಬಗ್ಗೆ. ಅಂದರೆ ಆ ಹಾಡು ಮಂಡ್ಯದ ಗಂಡು ಸಿನಿಮಾದು ನಮ್ಮ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಆರ್.ಎನ್.ಜಿ. ಗೋಪಾಲ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಂಥ ಗೀತೆ. ಆ ಸಿನಿಮಾ ಸ್ಕ್ರಿಪ್ಟೆಲ್ಲ ಮಾಡಿದಾಗ A.T. ರಘು ಅವರು ಈ ಥರ ಮಂಡ್ಯದ ಗಂಡು ಅಂತ ಟೈಟ್ಲ್ ಇರೋದ್ರಿಂದ ಇದ್ರ ಮೇಲೆ ಒಂದು ಸಾಂಗ್ ಮಾಡಬೇಕು, ಹೀರೋ ಒಂದು ಕಾಂಪಿಟೇಷನಲ್ಲಿ ಗೆಲ್ತಾರೆ, ಗೆದ್ದ ಮೇಲೆ ಹೀರೋ ಇಂಟ್ರಡಕ್ಷನ್ ಸಾಂಗ್ ಅಂತ ಆರ್.ಎನ್.ಜಿ. ಗೋಪಾಲ್ ಅವ್ರ ಹತ್ರ ಹೇಳಿ ಕಂಪ್ಲೀಟ್ ಅಂಬರೀಷ್ ಅಣ್ಣನ ಇಮೇಜಿಗೆ ತಕ್ಕ ಹಾಗೆ ಸಾಂಗ್ ಬರೆಸಿ ಅದಕ್ಕೆ ಒಳ್ಳೆ ಟ್ಯೂನ್ ಮಾಡಿ ಸಾಂಗ್ ರೆಡಿ ಆಯ್ತಂತೆ. ಸಾಂಗ್ ರೆಡಿ ಆಗ್ತಾರಂಗೆ ಹೋಗಿ A.T. ರಘು ಅವರು ಅಂಬರೀಷ್ ಸರ್ಗೆ ಕೇಳಿಸಿದ್ದಾರೆ. ಅಂಬರೀಷ್ ಅಣ್ಣ ಹಾಡು ಕೇಳ್ತಾರಂಗೆ ಚೆನ್ನಾಗಿದೆ, ಸಖತ್ತಾಗಿದೆ ಹಾಡು, ಹೆಂಗೆ ತೆಗಿಬೇಕು ಅಂತಿದೆಯಾ? ಆಗ A.T. ರಘು ಅವರು ಒಂದು ಸಣ್ಣ ಅಳುಕು ಅಥವಾ ಒಂದು ಸಣ್ಣ ಒಂದು ಆತಂಕದಲ್ಲೇ ಮಂಡ್ಯದಲ್ಲಿ ತೆಗಿಬೇಕು ಅಂತಿದ್ದೀನಿ ಒಂದು ಲುಕ್ ಕೊಟ್ರಂತೆ ಅಂಬರೀಷ್ ಅಣ್ಣ. ಮಂಡ್ಯದಲ್ಲಿ ನನ್ನ ಇಟ್ಬಿಟ್ಟು ಇಲ್ಲ ಹಾಡಿಗೆ ಹಂಗೆ ಚೆನ್ನಾಗಿರುತ್ತದು, ಒಂದು ಆಸೆ ಇದೆ ಅಂತ ಏನು ಮಾತಾಡಿಲ್ವಂತೆ. ಸುಮ್ಮನೆ ಅಂಬರೀಷ್ ಅಣ್ಣೊಂದು ಟಿಪಿಕಲ್ ಒಂದು ಮ್ಯಾನರಿಸಮ್ ಒಂದು ಲುಕ್ ಇರುತ್ತೆ, ಆ ಲುಕ್ ಕೊಟ್ಬಿಟ್ಟು ಕಳಿಸಿದ್ದಾರೆ. ಆಮೇಲೆ ಆ ಮ್ಯಾನೇಜರ್ ಒಬ್ಬರು ಬದ್ರಿ ಪ್ರಸಾದ್ ಅಂತ ಇದ್ದರು, ಅವರು ಫೋನ್ ಮಾಡಿ ಈ ಡೇಟು ಫ್ರೀ ಮಾಡ್ಕೊಳಕ್ಕೆ ಹೇಳು, ಎಲ್ಲ ಪ್ಲ್ಯಾನ್ ಮಾಡ್ಕೊಂಬಿಡಿ, ತೆಗೆದುಬೇಡ ಆ ಸಾಂಗ್ನ ಅಂತ ಹೇಳಿದ್ದಾರೆ. ನೀವು ನಂಬಲ್ಲ ಸ್ನೇಹಿತರೆ, ಇವತ್ತಿಗೂ ಇತಿಹಾಸ ಅಂತಂದರೆ ನಮ್ಮ ಮಂಡ್ಯ ಸಂಜಯ ಥಿಯೇಟ್ರ್ ಸರ್ಕಲ್ಲು, ಆ ರೋಡ್ ಮೇಯ್ನ್ ರೋಡ್ ಏನಿದೆ ನಮ್ಮ ಬೆಂಗಳೂರು ಮೈಸೂರು ಹೈವೇ, 4 ಅವರ್ ಹೈವೇನ ಬ್ಲಾಕ್ ಮಾಡಿದ್ರಂತೆ ನೋಡಿ. ಆ ಸಾಂಗ್ ತೆಗಿಯೋದಕ್ಕೆ 4 ಅವರ್ಸು ಮೇಯ್ನ್ ರೋಡ್ ಹೈವೇ, ಆ ಕೆಪಾಸಿಟಿ, ಆ ತಾಕತ್ತು ಒನ್ ಆ್ಯಂಡ್ ಓನ್ಲಿ ರೆಬಲ್ ಸ್ಟಾರ್ಗೆ. ಇನ್ನು ಯಾರ ಕೈನಲ್ಲೂ ಆಟನ ಒಂದು ಸ್ಟೇಟ್ ಹೈವೇ ಅದು ಬ್ಲಾಕ್ ಮಾಡಬೇಕು ಒಂದು 4 ಅವರ್ಸು ಅಂತಂದರೆ ಇಟ್ಸ್ ನಾಟ್ ಎ ಜೋಕ್. ಅದು ಓನ್ಲಿ ಅಂಬರೀಷ್ ಅಣ್ಣನ ಕೈಯಲ್ಲಿ ಮಾತ್ರ ಸಾಧ್ಯ ಆಗಿದ್ದು. 2 ದಿವಸ ಈ ಹಾಡಿನ ಚಿತ್ರೀಕರಣದ ಅವಧಿ. ಸೊ 2 ದಿವಸದಲ್ಲಿ 4 ಅವರ್ ಮೈನ್ ರೋಡು ಮಂಡ್ಯ ಮೇನ್ ಸಿಟಿ ಶಾರ್ಟ್ಸ್ ಎಲ್ಲ ತೆಗೆದು ಮಿಕ್ಕಿದ್ದು ಗದ್ದೆ ಬೇರೆ ಬೇರೆ ಕಡೆ ಆ ಹಾಡನ್ನ ತೆಗೆದಿದ್ದಾರೆ. ಆ ಹಾಡು ಶೂಟ್ ಆಗಿ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಯಿತು. ಆ ಹಾಡು ಅಂಬರೀಷ್ ಅಣ್ಣ ಅವರ ಒಂದು ಆ್ಯಂಥಮ್ ಸಾಂಗ್ ಆಯಿತು. ಯಾವ ಮಟ್ಟಕ್ಕೆ ಹೋಯಿತು ಅದು ಅಂತಂದರೆ, ಅಂಬರೀಷ್ ಅಣ್ಣ ಅವರು ಮಂಡ್ಯದ ಗಂಡು ಟೈಮ್ನಲ್ಲಿ ಪೊಲಿಟಿಕಲಿ ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ. ಆವಾಗಿನ್ನೂ ಸ್ಟಾರ್ಟಿಂಗ್ ಸಂದರ್ಭ, ಅವರ ಎಲೆಕ್ಷನ್ ಕ್ಯಾಂಪೇನಿಂಗು ಪ್ರತಿಯೊಂದು ಸಂದರ್ಭಗಳಲ್ಲೂ ಆ ಹಾಡು ಯಾವಾಗಲೂ ರಾರಾಜಿಸ್ತಾ ಇತ್ತು. ಹಾಗೆ ಅಷ್ಟೇ ಅಲ್ಲದೆ ಅವರ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಈ ರಾಜಕೀಯ ವಿಚಾರವಾಗಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದಾಗ ಅಲ್ಲೂ ಕೂಡ ಇದೇ ಹಾಡು ಒಂದು ಪ್ರಚಾರದ ರಾಯಭಾರಿ ಆಯಿತು. ಅಂದರೆ ಯಾವ ಕ್ಷಣದಲ್ಲಿ, ಯಾವ ಗಳಿಗೆಯಲ್ಲಿ, ಯಾವಾಗ ಹುಟ್ಟೋ ಹಾಡುಗಳು ಅದರ ಆಯಸ್ಸು ಎಲ್ಲಿವರೆಗೂ ಇರುತ್ತೆ ನೋಡಿ. ನಿಜವಾಗ್ಲೂ ಈ ನಿಟ್ಟಿನಲ್ಲಿ ಇಂಥ ಹಾಡು ಕೊಟ್ಟ A.T. ರಘು ಅವ್ರಿಗಿರ್ಬೋದು, ಇಲ್ಲ ಉಪೇಂದ್ರ ಕುಮಾರ್ ಅವ್ರಿಗಿರ್ಬೋದು, ಬರೆದಂಥ ಆರ್.ಎನ್.ಜಿ. ಗೋಪಾಲ್ ಇರ್ಬೋದು, ಇಲ್ಲ ಅಷ್ಟು ಅದ್ಭುತವಾಗಿ ಅದನ್ನು ಚಿತ್ರೀಕರಿಸಿದ ಆ ಚಿತ್ರದ ಛಾಯಾಗ್ರಾಹಕರಿಗಿರ್ಬೋದು, ಸಹಕರಿಸಿದ ಮಂಡ್ಯ ಜನತೆಗಿರ್ಬೋದು, ಎಲ್ಲದಕ್ಕೂ ಕಳಶ ಇಟ್ಟಂಗೆ ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅಣ್ಣಂಗಿರ್ಬೋದು, ನಾವೆಲ್ಲ ಚಿತ್ರ ಪ್ರೇಮಿಗಳಾಗಿ ಅಭಾರಿಗಳಾಗಿದ್ದೀವಿ. ಸೊ ಥ್ಯಾಂಕ್ ಯು ಅಂಬರೀಷ್ ಅಣ್ಣ, ವಿ ಲವ್ ಯು. ಅಂದು ಇಂದು ಮುಂದು ಎಂದೆಂದು ನೀವೇ ಈ ಇಂಡಿಯಾದ ಅದ್ಭುತವಾದ ಮಂಡ್ಯದ 100% ನಮ್ಮ ಹೆಮ್ಮೆಯ ಮಂಡ್ಯದ ಗಂಡು. ಲವ್ ಯು ಅಂಬರೀಷ್ ಅಣ್ಣ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸಿನಿಮಾ ಸರಸ್ವತಿ. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಕಥೆಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.